ಹೆಲೋ ಬೆಸ್ಟೀಸ್, ಇವತ್ತಿನ ನಮ್ಮ ಸಿಂಪಲ್ ರೆಸಿಪಿ ಜೋಳಿಕಾಯಿ ಫ್ರೈ. ಜೋಳಿಕಾಯಿ ಖಾರ ಫ್ರೈ. ಸಿಂಪಲ್ ಫ್ರೈ ಆದರೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ವೆರೈಟಿ ಆಗಿರುತ್ತೆ. ಫಸ್ಟ್ ಒಂದು ಸ್ಪೂನಷ್ಟು ಫ್ರೆಶ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ರೆಡಿ ಮಾಡ್ಕೊಂಬಿಡೋಣ. ಯಾವಾಗಲೂ ಒಂದೇ ಥರ ಮಾಡ್ತಾ ಇರೋ ರೆಸಿಪಿಗಿಂತ ಸ್ವಲ್ಪ ಆವಾಗ ಚೇಂಜ್ ಮಾಡ್ತಾ ಇರೋ ರೆಸಿಪಿ ಟೇಸ್ಟೇ ಬೇರೆ ಇರುತ್ತೆ. ಫಸ್ಟ್ ಒಂದು ಸಾಸ್ ಪ್ಯಾನಲ್ಲಿ 2 ಗ್ಲಾಸಷ್ಟು ನೀರು ಹಾಕಿ ಸ್ವಲ್ಪ ಕಲ್ಲುಪ್ಪು ಹಾಕಿ, ಹಾಗೆ ನೀರು ಬಾಯ್ಲ್ ಆದ ನಂತರ ಮುಂಚೆನೇ ಕಟ್ ಮಾಡಿ ಇಟ್ಕೊಂಡಿರೋ ಜೋಳಿಕಾಯಿ ಇದನ್ನು ನೀರಲ್ಲಿ ಹಾಕಿ ಬಾಯ್ಲ್ ಮಾಡಬೇಕು. 90% ಬಾಯ್ಲ್ ಮಾಡಬೇಕು. ತುಂಬ ಮೆತ್ತಗೆ ಬರೋ ಥರ ಮಾಡಬಾರ್ದು. 90% ಕುಕ್ ಆದರೆ ಸಾಕು. ಉಳಿದಿರೋ 10% ನಾವು ಫ್ರೈ ಮಾಡ್ತೀವಲ್ಲ ಆವಾಗಲೇ ಫುಲ್ ಕುಕ್ ಆಗುತ್ತೆ. ನಾನಿಲ್ಲಿ 500 ಗ್ರಾಮ್ಸ್ ಅಷ್ಟು ಎಲೆ ಜೋಳಿಕಾಯಿ ತಗೊಂಡಿದ್ದೀನಿ. ಇವಾಗ 90% ಕುಕ್ ಆಗಿದೆ. ನೆಕ್ಸ್ಟ್ ಈ ಥರ ಫಿಲ್ಟರ್ ಮಾಡ್ಕೋಬೇಕು. ನೀರೆಲ್ಲ ಬಿಸಾಕಬೇಕು, ನೀರಿನ ಅವಶ್ಯಕತೆ ಇರಲ್ಲ. ಈ ಥರ ಸೋರ್ಸ್ಕೊಂಡ್ಮೇಲೆ ಒಂದು ಸೈಡ್ ಇಟ್ಕೊಂಡ್ಬಿಡಿ. ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದರಲ್ಲಿ 1/4 ಚಿಪ್ಪಷ್ಟು ಒಣ ಕೊಬ್ಬರಿ, ಹಾಗೆ ಒಣಮೆಣಸಿನ್ಕಾಯಿ ಸ್ವಲ್ಪ ನಮ್ಮ ಖಾರಕ್ಕೆ ತಕ್ಕಷ್ಟು, ಹಾಗೆ 1 ಸ್ಪೂನಷ್ಟು ಕಸಗಸೆ ಹಾಕಿ ಫೈನ್ ಪೌಡರ್ ಮಾಡ್ಕೊ ಸಪ್ರೇಟ್ ತೆಗೆದಿಟ್ಕೊಳ್ಳಿ. ನೆಕ್ಸ್ಟ್ ಒಂದು ಪ್ಯಾನ್ನಲ್ಲಿ ಆಯಿಲ್ ಹಾಕಿ 1/4 ಕಪ್ಪಷ್ಟು ಅದರಲ್ಲಿ ಮುಂಚೆನೇ ಚಾಪ್ ಮಾಡಿ ಇಟ್ಕೊಂಡಿರೋ 1 ಮೀಡಿಯಮ್ ಸೈಜ್ ಈರುಳ್ಳಿ, ಹಾಗೆ 1 ಸ್ಪೂನು ಫ್ರೆಶ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಇದು ಫ್ರೈ ಮಾಡಬೇಕು. ಹಾಗೆ ಒಂದು 4-5 ಹಸಿಮೆಣಸಿನ್ಕಾಯಿ ಹಾಕಿ, ಹಾಗೆ 1/4 ಸ್ಪೂನಷ್ಟು ಅರಿಶಿಣ ಪುಡಿ. ಮುಂಚೆನೇ ನಾವು ಸಾಲ್ಟ್ ನೀರಲ್ಲಿ ಹಾಕಿದ್ವಿ ಬಾಯ್ಲ್ ಮಾಡುವಾಗ. ಇವಾಗ ನೋಡಿಕೊಂಡು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದು 1/2 ಸ್ಪೂನು ಸಾಲ್ಟ್ ಹಾಕ್ಕೊಂಬಿಡಿ. ಹಾಗೆ ಇದೆಲ್ಲ ಫ್ರೈ ಆದ ನಂತರ ಮುಂಚೆನೇ ಬಾಯ್ಲ್ ಮಾಡಿಟ್ಕೊಂಡಿರೋ ಜೋಳಿಕಾಯಿ ಹಾಕಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಮಿಕ್ಸ್ ಆದ ನಂತರ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರೋ ಕೊಬ್ಬರಿ ಪುಡಿ ಇದೆಯಲ್ಲ, ಆ ಪೌಡ್ರನ್ನು ಇದರಲ್ಲಿ ಹಾಕಬೇಕು. ಅದನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೊಂದು ಸತಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಲೋ ಫ್ಲೇಮ್ನಲ್ಲಿ ಫ್ರೈ ಆಗಬೇಕು. ಲೋ ಫ್ಲೇಮ್ನಲ್ಲಿ 3-5 ನಿಮಿಷ ಫ್ರೈ ಆದ ನಂತರ ನೆಕ್ಸ್ಟ್ ಇನ್ನೊಂದು ಸತಿ ಕಲಿಸ್ಕೊಂಡು ಒಂದೇ ಒಂದು ಪಿಂಚಷ್ಟು ಗರಂ ಮಸಾಲ ಹಾಕಬೇಕು. ಇದು ಹೋಮ್ ಮೇಡ್ ಗರಂ ಮಸಾಲ ಪೌಡ್ರು. ಬರೀ 1/2 ಪಿಂಚ್ ಹಾಕಿದರೆ ಸಾಕು, 1/2 to 1 ಪಿಂಚ್. ತುಂಬ ಮೈಲ್ಡ್ ಫ್ಲೇವರ್ಗೋಸ್ಕರ ಅಷ್ಟೇ. ಇದನ್ನು ನಮ್ಮ ಶಾರ್ಟ್ ವೀಡಿಯೋಸಲ್ಲಿದೆ, ಹೋಮ್ ಮೇಡ್ ಗರಂ ಮಸಾಲ ಪೌಡ್ರ್ ಹೇಗೆ ಮಾಡೋದು ಅಂತ, ಅದನ್ನು ಚೆಕ್ ಮಾಡಿ. ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ನಿಮಿಷ ಆದ ನಂತರ ಸ್ಟವ್ ಆಫ್ ಮಾಡಿದರೆ ಜೋಳಿಕಾಯಿ ಖಾರ ಫ್ರೈ ರೆಡಿಯಾಗಿದೆ. ನೀವು ಈ ಸಿಂಪಲ್ ಆಗಿರೋ ಜೋಳಿಕಾಯಿ ಫ್ರೈ ಟ್ರೈ ಮಾಡಿ ಬನ್ನಿ, ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಮಾತಾಡಿ.